ಪೂಜ್ಯರು ವೇದಿಕೆ ಮಾರುತೋತ್ಸವಕ್ಕೆ ಪೂಜೆಯನ್ನು ಸಲ್ಲಿಸಲು ಆಗಮಿಸುವಂಥ ಸಂದರ್ಭ ಕಾಣಿಸಲಿದೆ. ಅನೇಕ ಹಲವು ಸಂತೋಷಗಳ ಪರಮಪೂಜ್ಯರು ಮಾರುತೋತ್ಸವಕ್ಕೆ ಆಗಮಿಸಿರತಕ್ಕಂಥ ದೃಶ್ಯವನ್ನು ನೋಡ್ತಾ ಇದ್ದೇವೆ. ವಿವಿಧ ಮಂಗಳ ವಾದ್ಯಗಳೊಂದಿಗೆ ಪರಮಪೂಜ್ಯರು ಮಾರುತೋತ್ಸವಕ್ಕೆ ಪೂಜೆಯನ್ನು ಸಲ್ಲಿಸಿ ಆಗಮಿಸಿದ ಕೂಡಲೇ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಮಾರುತೋತ್ಸವಕ್ಕೆ ಆಗಮಿಸಿರುವಂಥ ಪರಮಪೂಜ್ಯರು ವೇದಿಕೆಯ ಕಡೆಗೆ ಬರ್ತಾ ಇದ್ದಾರೆ, ಆಗಮಿಸ್ತಾ ಇದ್ದಾರೆ, ದಯಮಾಡಿಸ್ತಾ ಇದ್ದಾರೆ. ಅವರಿಗೆಲ್ಲ ಅಲ್ಲೆಲ್ಲ ನಿಂತಿರ್ತಕ್ಕಂಥ ಶ್ರೀಮಠ ಭಕ್ತರು ದಾರಿಯನ್ನು ಮಾಡಿಕೊಳ್ಬೇಕು. ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಇದೀಗ ರಥೋತ್ಸವಕ್ಕೆ ಪೂಜೆಯನ್ನು ಸಲ್ಲಿಸಲಿಕ್ಕೆ ದಯಮಾಡಿಸ್ತಾ ಇದ್ದಾರೆ. ಅಲ್ಲಿ ಅನೇಕ ಮಂಗಳವಾದ್ಯಗಳು ಅವುಗಳೊಂದಿಗೆ ಹೊರಟಿದ್ದಾರೆ. ನೋಡ್ರಿ, ಇಷ್ಟೊಂದು ಲಕ್ಷ ಲಕ್ಷ ಜನಸಂಖ್ಯೆ ಸೇರಿದರೂ ಸಹಿತ ಒಂದೇ ಒಂದು ಗದ್ದಲ ಕಂಡು ಬರ್ತಾ ಇಲ್ಲ. ಸೂಜಿ ಬಿದ್ದರೂ ಕೇಳುವಷ್ಟು ಮೌನ ಆವರಿಸಿದೆ. ಇದು ಗವಿಸಿದ್ಧನ ಮಹಿಮೆ, ಗವಿಸಿದ್ಧನ ಶಕ್ತಿ, ಗವಿಸಿದ್ಧನ ಭಕ್ತಿಗೆ ಸಾಕ್ಷಿ ಅನ್ನುವಂಥ ಮಾತನ್ನು ನಾವು ಹೇಳ್ತಾ ಇದ್ದೇವೆ. ಇಲ್ಲಿ ನಮ್ಮ ಗವಿಮಠದ ಭಕ್ತರು ಎಷ್ಟೊಂದು ಶಿಸ್ತಿನಿಂದ ನಡೆಸ್ಕೊಳ್ತಾರೆ ಅಂದರೆ ಶಿಳ್ಳೆ ಹಾಕೋದಿಲ್ಲ, ಚಪ್ಪಾಳೆ ತಟ್ಟೋದಿಲ್ಲ, ವಿಚಿತ್ರವಾಗಿ ವರ್ತಿಸೋದಿಲ್ಲ. ಅತ್ಯಂತ ಶಾಂತರಾಗಿ ಶಿಸ್ತುಬದ್ಧವಾಗಿ ಗವಿಸಿದ್ದೇಶ್ವರನ ಮಾರುತೋತ್ಸವಕ್ಕೆ ಸಾಕ್ಷಿಯಾಗಿದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಗವಿಮಠದ ಅಂಗಳದಲ್ಲಿ ನೋಡಿದ್ರೆ ನಮಗೆ ಕೇವಲ ಭಕ್ತರ ಶಿರಗಳು ಮಾತ್ರ ಕಾಣ್ತಾ ಇವೆ. ಎಲ್ಲಿ ನೋಡಿದಲ್ಲಿ ಅತ್ತತ್ತ ಅನ್ನುವಂಥ ರೀತಿಯಲ್ಲಿ ಭಕ್ತರ ಶಿರಗಳು ಮಾತ್ರ ಕಾಣಿಸ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹೀಗೆ ಇನ್ನು ಮಾರುತೋತ್ಸವಕ್ಕೆ ಇನ್ನು ಕೆಲವೇ ನಿಮಿಷಗಳ ಅವಧಿ ಉಳಿದಿರ್ತಕ್ಕಂಥದ್ದು. ಈ ಘಟನೆಗೆ ಎಲ್ಲರೂ ಸಾಕ್ಷಿ ಆಗ್ತಾರೆ. ಮಾರುತೋತ್ಸವದ ನಂತರ ಕೈಲಾಸ ಮಂಟಪದ ವೇದಿಕೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು, ಭಕ್ತ ಹಿತೋದ್ಧಾರಕ ಕಾರ್ಯಕ್ರಮಗಳು ಜರುಗ್ತಾ ಇವೆ. ಅಲ್ಲಿ ಗವಿಮಠದ ಬೆಟ್ಟದ ಮೇಲೆ ಆ ಕಾರ್ಯಕ್ರಮಕ್ಕೆ ಪ್ರತಿ ದಿವಸ ಸಾಕ್ಷಿಯಾಗ್ತಕ್ಕಂಥವರು 70,000 ಜನ ಬೆಟ್ಟದ ಮೇಲೆ ರಾತ್ರಿ 10 ಗಂಟೆವರೆಗೆ ಕುಳಿತುಕೊಂಡು ಆ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತಕ್ಕಂಥ ಒಂದು ಅದ್ಭುತ ದೃಶ್ಯವನ್ನು ಕೊಪ್ಪಳದಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ. ಇಲ್ಲಿ ಯಾವ ಭಕ್ತರ ಮನೆಗಳಿಗೂ ಕರಪತ್ರಗಳನ್ನು ಹಂಚಿಲ್ಲ, ಆಮಂತ್ರಣ ಪತ್ರಿಕೆಯನ್ನು ನೀಡಿಲ್ಲ. ಪ್ರತಿ ವರ್ಷ ಪರಮಪೂಜ್ಯರು ಈ ವೇದಿಕೆಯ ಮೂಲಕ ವಿನಂತಿಯನ್ನು ಮಾಡಿಕೊಂಡಿರ್ತಾರೆ ಭಕ್ತರಲ್ಲಿ ಜಾತ್ರೆಗೆ ಆಗಮಿಸಲಿಕ್ಕೆ. ಇದೆಲ್ಲವನ್ನ ಪರಮಪೂಜ್ಯರು ಮಾರುತೋತ್ಸವಕ್ಕೆ ಪೂಜೆಯನ್ನು ಸಲ್ಲಿಸಿ ಈ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಆ ದೃಶ್ಯವನ್ನ ನಾವಿಲ್ಲಿ ಕಾಣಬಹುದು. ಇದೀಗ ಪರಮಪೂಜ್ಯ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಮಾರುತೋತ್ಸವಕ್ಕೆ ಪೂಜೆಯನ್ನು ಸಲ್ಲಿಸಿ ವೇದಿಕೆ ಕಡೆಗೆ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಭಕ್ತರೆಲ್ಲರೂ ಶಾಂತ ರೀತಿಯಿಂದ ಮಾರುತೋತ್ಸವಕ್ಕೆ ಸಾಕ್ಷಿಯಾಗಲಿಕ್ಕೆ ತಮ್ಮಲ್ಲಿ
ನಾನು ವಿನಂತಿಸಿಕೊಳ್ತೇನೆ. ಹೀಗೆ ಈಗಾಗಲೇ ಮಾರುತೋತ್ಸವಕ್ಕೆ ಸಾಕ್ಷಿಯಾಗಲಿಕ್ಕೆ ಹುಬ್ಬಳ್ಳಿಯ ಡಾಕ್ಟರ್ ಗುರುಸಿದ್ಧ ರಾಜಯೋಗೀಂದ್ರ ಮಹಾಸ್ವಾಮಿಗಳವರು 3000 ಮಠ ಮಹಾಸಂಸ್ಥಾನ ಹುಬ್ಬಳ್ಳಿಯವರು ಈಗಾಗಲೇ ಆಗಮಿಸಿದ್ದಾರೆ. ಕಾಗಿನೆಲೆಯ ಪರಮ ಪೂಜ್ಯರು, ಕಾಕಂಡಿಕೆಯ ಪರಮ ಪೂಜ್ಯರು ಇಲ್ಲಿಯ ವೇದಿಕೆ ಮೇಲೆ ಅವರು ಈಗಾಗಲೇ ಆಶ್ರಿತರಾಗಿದ್ದಾರೆ, ದಯಮಾಡಿಸಿದ್ದಾರೆ. ಇದು ಕೆಲವೇ ಕ್ಷಣ ಪರಮ ಪೂಜ್ಯರು ವೇದಿಕೆ ಕಡೆಗೆ ಬರ್ತಾ ಇದ್ದಾರೆ. ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಾಗಿರ್ತಕ್ಕಂಥ ಮೇಘಾಲಯದ ರಾಜ್ಯಪಾಲರು CS ವಿಜಯಶಂಕರ್ ಅವರು ಈ ಮಾರುತೋತ್ಸವಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಆ ಒಂದು ಘಟನೆಗೆ ಆ ಮಾರುತೋತ್ಸವಕ್ಕೆ ಚಾಲನೆಯನ್ನು ನೀಡುವಂತ ಸಂಕೇತಕ್ಕಾಗಿ ಭಕ್ತರು ಮೌನವಾಗಿ ಕಾಯ್ತಾ ಇರ್ತಕ್ಕಂಥದ್ದನ್ನು ತಾವೆಲ್ಲ ನೋಡಬಹುದು. ಸುಮಾರು ಒಂದು ಅಂದಾಜಿನ ಪ್ರಕಾರ 6 ಲಕ್ಷ ಜನ ಇಲ್ಲಿ ನಿಂತಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ಮಲ್ಲವರು ಹೇಳ್ತಾ ಇದ್ದಾರೆ. ನಾವು ಕಣ್ಣು ತಿರುಗಿಸಿದಂತ ಎತ್ತೆತ್ತ ನೋಡಿದರು ಗವಿಸಿದ್ದನ ಭಕ್ತರ ಹಿಂದೆ ಕಾಣ್ತಾ ಇದೆ. ಪರಮ ಪೂಜ್ಯ ಸ್ವಾಮೀಜಿಯವರು ಆಗಮಿಸ್ತಾ ಇದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಚಾಲನೆ ಸಿಗಲಿದೆ. ಅಲ್ಲ ತಡ್ರಿ ಪೊಸಿಷನ್ ಅಲ್ಲ ಪೊಸಿಷನ್ ತಡ್ರಿ ಈ ಮಹಾರಥೋತ್ಸವದ ದಿನವಾದ ಈ ಒಂದು ರಥೋತ್ಸವಕ್ಕೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಚಾಲನೆ ದೊರಕಲಿದೆ. ಈ ಒಂದು ರಥೋತ್ಸವ ಕಾಲದಲ್ಲಿ ಸುಮಾರು 6 ರಿಂದ 7 ಲಕ್ಷ ಜನ ಭಕ್ತರು ಇಲ್ಲಿ ಈ ಒಂದು ರಥೋತ್ಸವದ ಚಾಲನೆಗಾಗಿ ಕಾಯ್ತಾ ಇದ್ದಾರೆ. ಈಗ ಇದೊಂದು ಮಹಾರಥವಿದ್ದು ಈ ಮಹಾರಥೋತ್ಸವದ ಚಾಲನೆಗೆ ಇಂದು ಗಣ್ಯರ ಒಂದು ಆಗಮನ, ಈ ಒಂದು ಪೂಜ್ಯರ ಒಂದು ಆಗಮನದಿಂದಾಗಿ ಏನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮವನ್ನ ರಥೋತ್ಸವಕ್ಕೆ ಚಾಲನೆ ನೀಡುವುದನ್ನ ಪ್ರಾರಂಭಿಸಲಾಗ್ತಾ ಇದೆ. ಈ ಲಕ್ಷ ಲಕ್ಷ ಜನ ಸೇರಿರುವಂತಹ ಈ ಕೊಪ್ಪಳದ ಗವಿಮಠದ ಜಾತ್ರೆ ಕೇವಲ ಪರಾಳದ ಜಾತ್ರೆಯಲ್ಲ, ಮಕ್ಕಳ ಆಟಿಕೆ ಜಾತ್ರೆ, ಈ ಹೆಣ್ಣು ಮಕ್ಕಳ ಬಳೆಗಳ ಸಡಗರದ ಜಾತ್ರೆಯಲ್ಲ, ಇದು ಒಂದು ಭಕ್ತಿ ಮತ್ತು ಶಕ್ತಿಯ ಜಾತ್ರೆ ಅಂತಂದು ನಾವು ಹೇಳಬಹುದಾಗಿದೆ. ಈ ಒಂದು ಪ್ರತಿ ವರ್ಷ ಒಂದೊಂದು ಹೊಸ ಪರಿಕಲ್ಪನೆಯ ವಿಚಾರಿಕೆಯನ್ನ ಹುಟ್ಟಿಸುವಂತಹ ಜಾತ್ರೆ ನಮ್ಮ ಈ ಕೊಪ್ಪಳದ ಗವಿಸಿದ್ದೇಶ್ವರನ ಜಾತ್ರೆ. ಈ ಗವಿಸಿದ್ದೇಶ್ವರನ ಭಕ್ತರು ಇಲ್ಲೆಲ್ಲ ನೆರೆಯನ್ನು ನೋಡಿದರೆ ಇನ್ನೇನು ಎಲ್ಲರೂ ತಮ್ಮ ಹರಕೆಯನ್ನ ತೀರಿಸುವುದಕ್ಕೋಸ್ಕರ ಈ ರಥೋತ್ಸವದ ಚಾಲನೆಗಾಗಿ ತಮ್ಮ ಅಂತರಾಳದಲ್ಲಿ ಗವಿಸಿದ್ದೇಶ್ವರನನ್ನ ನೆನೆಯುತ್ತಾ ಗವಿಸಿದ್ದ ಗವಿಸಿದ್ದ ಎಂದು ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ಈ ತಮ್ಮ ಒಂದು ಗವಿಸಿದ್ದೇಶ್ವರನ ರಥೋತ್ಸವಕ್ಕಾಗಿ ತಾವು ಹರಕೆಯನ್ನ ತೀರಿಸಬೇಕು ಅಂತ ಹೇಳಲು ಕಾಯ್ತಾ ಇದ್ದಾರೆ. ಇಲ್ಲಿ ಅನೇಕ ಲಕ್ಷ ಲಕ್ಷ ಭಕ್ತರು ಇಲ್ಲಿ ಹಳ್ಳಿಗಳಿಂದ ಊರುಗಳಿಂದ ನಗರಗಳಿಂದ ಎಲ್ಲೆಲ್ಲಿಯೂ ಸಹಿತ ಗುಡ್ಡದ ಮೇಲಿಂದ ಕಟ್ಟಡದ ಮೇಲಿಂದ ನೀರಿನ ಟ್ಯಾಂಕ್ಗಳ ಮೇಲೆ ಪ್ರತಿಯೊಂದು ಮೂಲೆಯಲ್ಲಿ ಭಕ್ತರು ಸೇರಿರುವುದನ್ನು ನೋಡಿದರೆ ಇದು ಗವಿಸಿದ್ದೇಶ್ವರನ ಶಕ್ತಿ ಎಷ್ಟು ಅಂತ ಗೊತ್ತಾಗುತ್ತೆ. ಇಲ್ಲಿ ನೆರೆದಿರುವಂತಹ ಜನರಲ್ಲಿ ಯಾವುದು ಜಾತಿ ಭೇದ ಭಾವ ಹೆಣ್ಣು ಗಂಡು ಎನ್ನುವಂತಹ ಭಾವವಿಲ್ಲದಾರದೆ ಸರ್ವ ಧರ್ಮಗಳ ಜಾತ್ರೆ ಅಂದ್ರೆ ಅದು ಗವಿಸಿದ್ದೇಶ್ವರನ ಜಾತ್ರೆ. ಈ ಜಾತ್ರೆಯ ನಿಮಿತ್ತದಲ್ಲಿ 3 ದಿನಗಳ ಕಾಲ ಅನುಭಾವಿಗಳ ಅಮೃತದ ಚಿಂತನಾ ಗೋಷ್ಠಿಯನ್ನ ಭಕ್ತ ಹಿತಚಿಂತನಾ ಸಭೆಯನ್ನ ಸಮಾರೋಪದ